ವೆಲ್ಕಮ್ ಟು ಕುಶಾಲಿ ಬ್ಲಾಗ್ಸ್. ಇವತ್ತು ನಾವು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬ್ಲಾಗ್. ನಮ್ಮ ಅಮ್ಮಂಗಿಂತ ಬದಲು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯ. ಹ್ಯಾಪಿ ಯುಗಾದಿ ಟು ಆಲ್. ನಮ್ಮಪ್ಪ ನನಗೂ ನಮ್ಮ ಅಮ್ಮಂಗೂ ಮೈಕ್ ತಗೊಟ್ಟಿದ್ದಾರೆ ಫ್ರೆಂಡ್ಸ್. ಏನಕ್ಕಂದ್ರೆ ವಿಡಿಯೋಸ್ ಎಲ್ಲ ಮಾಡೋಕ್ಕೆ. ಓಕೆ, ಇಷ್ಟ ಆಯ್ತಾ? ಸೊ ಏನು ಇವತ್ತು ಸ್ಪೆಷಲ್ಲು? ಯುಗಾದಿ ಹಬ್ಬ. ಎಲ್ಲಿ ನಿಂದು ಡ್ರೆಸ್ ನೋಡೋಣ, ಹಿಂದೆ ಹೋಗು, ಗೋ ಬ್ಯಾಕ್. ಇನ್ನ ಹೇಗಿದೆ ನನ್ನ ಡ್ರೆಸ್? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸ ವಿಡಿಯೋನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ತೋರಿಸ್ತೀನಿ ನೋಡಿ. ವಾವ್, ಸೂಪರ್. ಯಾರು ಹೇಳ್ಕೊಟ್ಟಿದ್ದು? ಅಪ್ಪನಾ? ಹಾಯ್ ಪುಟಾಣಿ. ಹಿಂದೆ ತಿರ್ಗ, ಇನ್ನು ಆ ಕಡೆ, ಇನ್ನು ಮುಂದಕ್ಕೆ ಹೋಗಿ ಹನಿ. ಓಕೆ, ಡನ್. ನೋಡಿ ಗಾಯ್ಸ್, ಯಾವ ಥರ ಫಿಟ್ಟಿಂಗ್ ಮಾಡಿದ್ದೀನಿ ನಮ್ಮ ಹಾಸನಿದು. ಸೊ ನೋಡಿ, ಇಲ್ಲಿ ಬಂದಿತ್ತು ಇದು ಟ್ಯಾಗು. ಸೊ ಈ ಟ್ಯಾಗ್ನ ರಿಮೂವ್ ಮಾಡಿಬಿಟ್ಟು ನಾನು ಇಲ್ಲಿ ಹಾಕಿದ್ದೀನಿ. ಸೊ ಆದ್ದರಿಂದ ನೋಡಿ, ಇಷ್ಟು ಲೂಸ್ ಇದ್ದಿದ್ದು ಡ್ರೆಸ್ ಈಗ ಫಿಟ್ಟಾಗಿ ಕುತ್ಕೊಂಡಿದೆ. ಸೊ ಹಾಸಿನಿ ತಿರುಗ್ರಿ. ಹೇಗಿದೆ ಪ್ಲ್ಯಾನ್? ಅಮ್ಮ ಹೆಂಗೆ? ಸೂಪರಾ? ಫ್ರೆಂಡ್ಸ್, ನಾನು ಪುಟಾಣಿ ಮಾತಾಡಿದ್ದು ನಿಮಗೆ ಅರ್ಥ ಆಯ್ತಾ? ಅವಳು ಏನು ಹೇಳ್ತಾ ಇದ್ದಾಳೆ ಅಂದರೆ, ಇವತ್ತು ಯುಗಾದಿ ಹಬ್ಬ ಅಲ್ಲ, ಅದಕ್ಕೆ ಎಲ್ಲರಿಗೂ ವಿಶ್ ಮಾಡ್ತಾ ಇದ್ದಾಳೆ. ನಾನು ಹೇಳ್ತೀನಿ ಅವಳ ಭಾಷೆಯಲ್ಲಿ, ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಗುಂಡಿಯವರಿತ್ತು ಅಮ್ಮ. ಎಂತ ಬೈಕ್ ಅಂತ ನಿಮ್ಗೆ ಹತ್ರ ಎಂತ ಬೈಕು? ಫ್ರೆಂಡ್ಸ್, ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ನಾನೇ ಇವತ್ತು ದೇವರಿಗೆ ಅಲಂಕಾರ ಮಾಡಿ ಪೂಜೆ ಮಾಡ್ತೀನಿ. ನೀನು ಅಡುಗೆ ಮಾಡು, ಹಾಗೆ ಮಕ್ಕಳನ್ನ ನೋಡ್ಕೊ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅವ್ರಿಗೆ ಏನೇನು ಬೇಕೋ ಪ್ರತಿಯೊಂದು ಎಲ್ಲ ತೊಗೊಂಡೋಗಿ ಕೊಡ್ತಾಯಿದ್ದೆ. ಹಾಗೆ ಅವರೆಲ್ಲ ಜೋಡಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಆಮೇಲೆ ನಾನು ಹಾಸಿನಿ ಇಬ್ಬರು ಆಚೆ ಕಡೆ ಬಾಗಿಲು ತೊಳೆದು, ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು, ಹಾಗೆ ಹೂವು ಇಟ್ಟು ರಂಗೋಲಿ ಹಾಕ್ತಾಯಿದ್ವಿ. ಸೊ ನಮ್ಮ ಹಾಸಿನಿ ಇಟ್ಕೊಂಡು, ಅಮ್ಮ ಇವತ್ತು ನೀನೇನು ಸ್ಟೆನ್ಸಿಲ್ಸಿಂದ ಏನು ರಂಗೋಲಿ ಹಾಕಕ್ಕೆ ಹೋಗಬೇಡ, ನಾನು ಇನ್ನೊಂದು ಥರ ಟ್ರಿಕ್ಸ್ ಹೇಳ್ಕೊಡ್ತೀನಿ ಅಂತ ಅಂದ್ಲು. ಯಾವ ಥರ ಪುಟಾಣಿ ಅಂತಂದರೆ, ಕಾಫಿ ಸೋಸ್ ಅದು ಎತ್ಕೊಬಂದ್ಬಿಟ್ಟು, ಅಮ್ಮ ಇದರಲ್ಲಿ ರಂಗೋಲಿ ಹಿಟ್ಟು, ಕಲರ್ಸು ಎಲ್ಲ ಹಾಕಿಬಿಟ್ಟು ಈ ಥರ ನಾವು ಜರಡೆ ಮಾಡಿದ್ರೆ ಅದು ಎಷ್ಟು ಚೆನ್ನಾಗಿ ಡ್ರಾ ಆಗುತ್ತಮ್ಮ ಅಂತಂದ್ಲು. ಸರಿ ಪುಟಾಣಿ, ನೆಕ್ಸ್ಟ್ ಟೈಮ್ ಆದರೆ ಟ್ರೈ ಮಾಡೋಣ, ಈಗ ಬೇಡ, ಈಗ ಟೈಮ್ ಆಗೋಗ್ಬಿಟ್ಟಿದೆ, ಯುಗಾದಿ ಹಬ್ಬ ಅಲ್ವಾ. ಸೊ ತುಂಬಾ ಕೆಲಸ ಇದೆ, ಇನ್ನೂ ಅಡುಗೆ ಮಾಡಬೇಕು ಅಂತೇಳಿ ರಂಗೋಲಿ ಎಲ್ಲ ಹಾಕಿ ಮುಗಿಸ್ತಾ ಇದ್ದೆ. ಕುಚಿ ಪ್ಲೀಸ್ ಸ್ಟಾಪ್ ದೇರ್. ಹಾಸಿನಿ ಖುಷಿ ಪುಟಾಣಿಗೆ ಬರ್ತಾಳದೆ ಬಾಗ್ಲಾಗ್ತಾ ಇದ್ದಾಳೆ. ವಾಟ್ ಹ್ಯಾಪನ್? ಹೋಗ್ಲಿ ಬಾ ಈ ಕಡೆ. ಹಾಕು ಚಿಲ್ಕಾಕು, ಪುಟಾಣಿ ಬರ್ತಾಳೆ. ಪುಟಾಣಿ ಖುಷಿ ಪುಟಾಣಿ ನೋಡಿದ್ರೆ ಇನ್ನೂ ನಾನು ರಂಗೋಲಿ ಹಾಕಿದ್ದೇ ಆಗಲಿಲ್ಲ. ಆಗಲೇ ಡೋರೆಲ್ಲ ತೊಗೊಂಡು ಹೊರಗಡೆ ಬರೋದಕ್ಕಂತ ನೋಡ್ತಾ ಇದ್ದಾಳೆ. ಸೊ ಅವಳಂತೂ ಆಚೆ ಬಂದರೆ ಈಗ ನಾನು ಹಾಕಿರೋ ರಂಗೋಲಿ ಎಲ್ಲ ಕೆಟ್ಟೋಗುತ್ತೆ. ಸೊ ಅಲ್ಲೇ ಇರು ಪುಟಾಣಿ ಅಂತ ಹೇಳ್ಬಿಟ್ಟು ಅವ್ರ ಅಕ್ಕ ಏನು ಮಾಡಿದ್ದಾಳೆ, ಮೆಶ್ ಡೋರ್ ಹಾಕಿಬಿಟ್ಟು ಚಿಲ್ಕ ಹಾಕಿಬಿಟ್ಟಿದ್ದಾಳೆ. ಸೊ ಇವತ್ತು ಹಾಸಿನಿ ಇದ್ಕೊಂಡು, ಅಮ್ಮ ಇವತ್ತು ನೀನು ಲೋಟಸ್ ಡಿಸೈನ್ ಹಾಕಮ್ಮ ಅಂತ ಹೇಳಿದ್ಲು. ಸರಿ ಅಂತ ಹೇಳ್ಬಿಟ್ಟು ನಾನು ಲೋಟಸ್ ಡಿಸೈನೇ ಚೂಸ್ ಮಾಡಿದೆ. ಸೊ ಅವಳು ಹೇಳ್ದಂಗೆ ಅವಳಿಗೆ ಇಷ್ಟ ಆಗಿದ್ದು ಲೋಟಸ್ ಡಿಸೈನ್ ರಂಗೋಲಿ ಹಾಕ್ತಾಯಿದ್ದೀನಿ. ಸೊ ಫೈನಲಿ ರಂಗೋಲಿ ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಕಾಣ್ತಿದೆ. ಗಾಯ್ಸ್, ನಾನು ರಂಗೋಲಿ ಎಲ್ಲ ಕೆಡಿಸ್ಬಿಟ್ಲು ನಾನು ಖುಷಿ ಪುಟಾಣಿ. ಏಯ್ ಪುಟಾಣಿ, ಏಯ್ ಯಾಕೆ ರಂಗೋಲಿ ಕೆಡ್ಸಿದ್ ನೀನು? ಹಾಕ್ಕೊಡು ಬಾಯಿಲಿ ನೋಡು, ಹೊರಟೋಗೋದು ನೋಡು ಪುಟಾಣಿ. ನಡಿ ರಂಗೋಲಿ ಹಾಕೊಂಡು ನಡಿ. ನನಗೆ ಇಬ್ಬರು ಸೇರ್ಕೊಂಡು ರಂಗೋಲಿ ಎಲ್ಲ ಕೆಡಿಸ್ಬಿಟ್ಟಿವರು. ನೋಡಿ
ಡ್ಯಾನ್ಸ್ ಮಾಡ್ತಿರೋದು ನೋಡು ಆಸಿನಿ. ಹಾಂ ಆಸಿನಿ ರಂಗೋಲಿ ಹಾಕ್ಕೊಡಿ ಈಗ. ಹ್ಞೂ ಹಾಕಿದ್ಲಿ, ಇಲ್ಲಿ ಡಬಲ್ ಕೆಲಸ ಮಾಡಿದ್ಲು. ಅವಳು ಈ ಥರ ಮಾಡಿರೋದಕ್ಕೆ ನಮ್ಮ ಹಾಸಿನಿ ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳ್ತಾ ಇದ್ದಾಳೆ. ನೋಡು ಏನಕ್ಕೆ ಡನ್ ಕೊಡ್ತಿರೋದು ಎಲ್ಲ ಎತ್ತಾಕು ಬಿರಿನ ಒಂದು ಕೊಡಲ್ಲ, ನೋನು ಕೊಡಲ್ಲ. ಏನು ಮಾಡ್ತಿದ್ಯಾ ಪುಟಾಣಿ? ಇವಾಗ ಅಪ್ಪ ಚಾಮಿ ಮಾಡ್ತೈತೆ, ಹೋಗಿ ಹಾಂ ಗಂಟೆ ಹೊಡಿ, ಓಕೆನಾ? ಫ್ರೆಂಡ್ಸ್, ಹಬ್ಬಕ್ಕೆ ಅಮ್ಮ ಬರ್ತೀನಿ ಅಂತ ಹೇಳಿದರು. ಆದರೆ ಹಬ್ಬದ ತಿರುಗಿ ದಿನ ಅಂದರೆ ಮಾರನೇ ದಿನಕ್ಕೆ ಅಮ್ಮನಿಗೆ ಕೆಲಸ ಇರೋದ್ರಿಂದ ಅಮ್ಮ ಬರೋಕ್ಕಾಗಲ್ಲ ಅಂದರು. ಸರಿ ಅಂತ ಹೇಳಿಬಿಟ್ಟು ನಾನು ಅಡುಗೆಗೆ ಈಗ ತಾನೇ ಇಟ್ಟಿದ್ದೀನಿ ಎಲ್ಲ. ಸೊ ನಾನು ನವೀನು ಮಕ್ಕಳು ಅಷ್ಟೇ ಅಲ್ವಾ, ಅದಕ್ಕೋಸ್ಕರ ನಿಧಾನಕ್ಕೆ ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ. ಅದಕ್ಕೆ ನವೀನು ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಪುಟಾಣಿಗೆ ಇಡ್ಲಿ ತಂದು ಕೊಟ್ಟಿದ್ರು ಬೆಳಿಗ್ಗೆನೆ. ಸೊ ಪುಟಾಣಿಗೆ ಇಡ್ಲಿ ತಿನ್ನೋದಕ್ಕಂತ ಕೊಟ್ಟಿದ್ದೀನಿ. ತಿನ್ನು ತಿನ್ನು, ಯು ಇಟ್. ಓಕೆ ಡನ್. ನೋ ನೀನು ತಿನ್ನು ಬಂಗಾರ. ನೀನು ಬೇಡ, ಹೋಗು. ಊರಿಗೋಗ್ರಿ ಇಬ್ರು. ಖುಷಿ ಪುಟಾಣಿ ಪಾಂಪಾಸ್ ಎಲ್ಲ ಎತ್ಕೊಂತಾಳೆ, ನೀನು ಬಟ್ಟೆಲಿ ಇಕ್ಕೊಬಿಡು. ಹೊರಟೋಗ್ರಿ, ಹೋಗ. ನೋಡಿ ಹೆಂಗೆ ನೋಡ್ತಿದ್ದಿ? ಯಾಕೆ ಹಂಗೆ ನೋಡ್ತಿರೋದು ನನ್ನನ್ನು? ಹೋಗು. ಫ್ರೆಂಡ್ಸ್, ಎಲ್ಲರದು ಮಧ್ಯಾಹ್ನ ಊಟ ಮುಗಿಸಿ ಮಲ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಮ್ಮ ಪುಟಾಣಿಗೆ ಮಲ್ಕೊಳ್ಳಪ್ಪ ಅಂತಂದರೆ ಮಲ್ಕೊಂಡಿರಂಗೆ ಆಟ ಆಡ್ತಾಯಿದ್ದಾಳೆ. ಪಾಪ ನಮ್ಮ ಹಾಸಿನಿ ನೋಡಿದ್ರೆ ಅವಳು ಮಲಗೋದಕ್ಕೆ ಕಾಯ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳೆ. ಯಾಕಂದರೆ ನಮ್ಮ ಹಾಸಿನಿಗೆ ಸೋಮವಾರ ಮತ್ತೆ ಫೈನಲ್ ಎಕ್ಸಾಮ್ ಇದೆ. ಸೊ ಲಾಸ್ಟ್ ಎಕ್ಸಾಮು ಕನ್ನಡ. ಅದಕ್ಕೋಸ್ಕರ ಅವಳು ಓದ್ಕೊಳಕ್ಕೆ ಇವಳು ಬಿಡ್ತಾ ಇಲ್ಲ. ಪಾಪ ಅವಳು ಬುಕ್ಸ್ ಎಲ್ಲ ತೊಗೊಂಡೋಗಿ ಎಲ್ಲಂದ್ರಲ್ಲೇ ಹಾಕ್ತಾಯಿದ್ದಾಳೆ, ಗೀಚ್ತಾ ಇದ್ದಾಳೆ. ಸೊ ಈ ಥರ ಎಲ್ಲ ತೀಟೆ ಮಾಡ್ತಾಯಿದ್ದಾಳೆ. ಸೊ ನಮ್ಮ ಹಾಸಿನಿ ನೋಡಿದ್ರೆ, ಅಮ್ಮ ಇವಳು ನನಗೆ ಬಿಡೋದಿಲ್ಲ ಅಮ್ಮ, ಬೆಳಗ್ಗೆ ಹೊತ್ತು ನನಗೇನು ಓದ್ಕೊಳೋದಕ್ಕೆ ಬಿಡೋದಿಲ್ಲ, ಫಸ್ಟು ಅವಳನ್ನ ಮಲಗ್ಸಮ್ಮ ಅಂತ ಅವಳು. ಸೊ ನಮ್ಮ ಪುಟಾಣಿ ನೋಡಿದ್ರೆ ನಾನು ಮಲಗಲ್ಲ ಅಂತ ಹೇಳಿಬಿಟ್ಟು ಆಟ ಆಡಿದ್ದು. ಸೊ ನೋಡ್ತಾ ಕೂತ್ಕೊಂಡಿದ್ವಿ, ನಾನೊಂದು ಕಡೆ ನಮ್ಮ ಹಾಸಿನಿ ಒಂದು ಕಡೆ, ಯಾವಾಗ ಮಲಗ್ತಾಳೋ ಅಂತ. ಆಮೇಲೆ ಅವಳು ಮಲಗ್ದಿರಂಗೆ ಆಟ ಆಡೋದು ಸ್ಟಾರ್ಟ್ ಮಾಡಿದ್ಲು. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಹಾಸಿನಿನೂ ಪುಟಾಣಿ ಜೊತೆ ಜಾಯಿನ್ ಆದ್ಲು. ಇನ್ನು ಹೆಂಗಿದ್ರು ನಮ್ಮ ಪುಟಾಣಿ ಈಗ ಮಲಗಲ್ಲ. ಸೊ ಈಗ ನಾನು ಓದೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವಳು ಇನ್ನೊಂದು ಪ್ಯಾಂಪರ್ಸ್ ಪ್ಯಾಕೆಟ್ ಎತ್ಕೊಂಡ್ಬಂದು ಅವಳ ಜೊತೆ ಕೂತ್ಕೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ನೋಡಿ ಫ್ರೆಂಡ್ಸ್, ಯಾವ ಥರ ಸ್ಟೆನ್ಸಿಲ್ಸ್ನ ಕಾಲಲ್ಲಿ ರಬ್ ಮಾಡಿ ಕೋಪ ಮಾಡ್ಕೊಂಡು ಹೆಂಗೆ ಮಾಡ್ತಾಯಿದ್ದಾಳೆ ಅಂತ. ಆಮೇಲೆ ನಮ್ಮ ಹಾಸಿನಿ ಪುಟಾಣಿ ಅವಳೊಂದು ಪ್ಯಾಂಪರ್ಸ್ ಪ್ಯಾಕೆಟ್ ಎತ್ಕೊಬಂದು ಇನ್ನು ಸ್ಟಾರ್ಟ್ ನೋಡ್ರಿ. ಅವರಿಬ್ಬರು ಆ ಪ್ಯಾಂಪರ್ಸ್ ಪ್ಯಾಕೆಟ್ನ ಮಿನಿ ವೆಹಿಕಲ್ಲೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನೋಡಿ ಗೈಸ್, ಇನ್ನು ಸ್ಟಾರ್ಟ್ ಆಯಿತು. ಯಾಕೆ ಹೇಳಿರಾ, 1 ಅವರ್ ಆಗೋಯ್ತು ಅವರು ಆಟ ಎಲ್ಲ ಮುಗಿಸಿ ಮಲಗೋ ಅಷ್ಟೊತ್ತಿಗೆ. ಸೊ ಹಂಗೂ ಹಿಂಗೂ ಆಟ ಆಡಿ ಸುಸ್ತಾಗ್ಬಿಟ್ಟು ಫೈನಲಿ ಮಲ್ಕೊಂಡ್ರು. ಫ್ರೆಂಡ್ಸ್, ಮತ್ತೆ ಈ ವ್ಲಾಗ್ನ ಈವ್ನಿಂಗಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಮಲಗಿ ಎದ್ರು. ನಮ್ಮ ಪುಟಾಣಿ ನೋಡಿ ಹೆಂಗೆ ಸಪ್ಪೆ ಮೊರೆ ಹಾಕೊಂಡು ಕುಂತೈತೆ. ಹಾಯ್ ಗುಂಡಿ, ಹಾಕಪ್ಪ, ಹಂಗೆ ಸಪ್ಪಗಿದೆಯಾ?
ಏನು ಬೇಕು ಖುಷಿ ಪುಟಾಣಿಗೆ? ಮೂಡ್ ಚೆನ್ನಾಗಿಲ್ಲ. ಯಾಕೆ ಹಿಂಗಿದೆ? ಕಿಟಕಿಗಳು, ಹ್ಯಾಪಿ ಯುಗಾದಿ ಸೋಫಾ ಸೆಟ್ಟು, ಹ್ಯಾಪಿ ಯುಗಾದಿ ದಿವಾನ, ಹ್ಯಾಪಿ ಯುಗಾದಿ ಸಿಂಫಾನಿ ಕೋಲಾರು, ಹ್ಯಾಪಿ ಯುಗಾದಿ ಜೋಲಿ, ಹ್ಯಾಪಿ ಯುಗಾದಿ ವಾಲ್ ಕ್ಲಾಕು. ಈ ಕಡೆ ತಿರುಗು, ವಾಲ್ ಕ್ಲಾಕು. ಹ್ಯಾಪಿ ಯುಗಾದಿ ಮಿಸ್ಟರ್ ವಾಲ್ ಕ್ಲಾಕು, ಸಿ ಹಿಯರ್. ಹ್ಯಾಪಿ ಯುಗಾದಿ ಮೈನ್ ಸ್ವಿಚಸ್. ಗೈಸ್ ನೋಡಿ ಗೈಸ್, ವಿಶ್ ಮಾಡು ಅಂದ್ರೆ ನಮ್ಮ ನವೀನ್ ಹೆಂಗ್ ಆಡ್ತಾವ್ರಿ. ಅಮ್ಮ ಅಮ್ಮ ಏನೋ ಮಾಡಕ್ ಹೋಗಿದ್ದಾರೆ ನವೀನ್ ಅವರು. ಮಮ್ಮಿ ಏನ್ರಿ ಹುಡುಕ್ತಾರ ನೀವು? ಫೋನು ಬಾಂಡ್ಲಿ ತಗೊಂಡ್ರು, ಬಾಂಡ್ಲಿ ಇಟ್ರು, ಮತ್ತೆ ಅದೇನೋ ಜಾರ್ ತಗೊಂಡ್ರು. ನೋಡ್ತಾವ್ರಿ ಚೆನ್ನಾಗೈತೆ ಇಲ್ಲೋ ಅಂತ. ಮುಚ್ಚಳ ಹೇಳಪ್ಪ ಅಂತ ಕೇಳಿದ್ರು. ಗೈಸ್ ಅವ್ರಿಗೇನ ರೇಕ್ಸಕ್ ಬರೋದು, ನಮ್ಗೇನು ಬರಲ್ವಾ? ಈ ಕಡೆ ನೋಡು, ಈ ಕಡೆ ನೋಡ್ರಿ. ಅಪ್ಪ ಹೇಳ್ತಲ್ಲ ಅವಾಗ್ಲ ಏನಂತ ಹೇಳ್ತು? ಹ್ಯಾಪಿ ಬರ್ಡೇ ಫ್ರಿಡ್ಜ್, ಹ್ಯಾಪಿ ಬರ್ಡೇ ಫೋಟೋ ಫ್ರೇಮ್, ಹ್ಯಾಪಿ ಬರ್ಡೇ ಫ್ಯಾನ್ ಅಂತ. ಹ್ಯಾಪಿ ಯುಗಾದಿ ಅಂತ ಹೇಳಿದ್ದು. ಫ್ರೆಂಡ್ಸ್, ನಾನು ನಮ್ಮ ಪುಟಾಣಿ ಇಬ್ಬರೂ ದೇವ್ರ ಮನೆಗೆ ಹೋಗಿ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಹೋಗಿ ಕೂತ್ಕೊಂಡಿದ್ದೀವಿ. ಆದರೆ ನಮ್ಮ ಪುಟಾಣಿ ಈಗ ತಾನೇ ಎದ್ದಿರೋದ್ರಿಂದ ಸ್ವಲ್ಪ ಮೊಂಕ ಕುಂತಿದ್ಲು. ಅದಕ್ಕೆ ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಿ ದೇವ್ರ ಮನೆಯಲ್ಲಿ ಕೂಡಿಸ್ಕೊಂಡೆ. ಆಮೇಲೆ ದೀಪ ಎಲ್ಲ ಹಚ್ತಾ ಇದ್ದಿದ್ದನ್ನೆಲ್ಲ ನೋಡಿಕೊಂಡು ನಮ್ಮ ಪುಟಾಣಿ ಕೂತ್ಕೊಂಡಿದ್ಲು. ಅವಳಿಗೆ ಒಂದಷ್ಟು ಮಂತ್ರ ಹಾಗೆ ಶ್ಲೋಕಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ದೆ. ಪುಟಾಣಿ ನೋಡಿಕೊಂಡು ಕೇಳ್ಕೊಂಡು ಕುಂತಿದ್ಲು. ಹಾಗೆ ನೋಡಿ ನಮ್ಮ ಪುಟಾಣಿ ಕಡ್ಡಿ ಹಚ್ಚೋವಾಗ ಇಟ್ಕೋ ಪುಟಾಣಿ ಕೈ ಅಂತಂದರೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾಳೆ. ಸೊ ಅವಳ ಕೈಯಿಂದನೇ ಕಡ್ಡಿ ಬೆಳಗಿಸ್ದೆ, ಎಷ್ಟು ಚೆನ್ನಾಗಿ ಬೆಳಗಿದ್ಲು. ಆಮೇಲೆ ನಮ್ಮ ಪುಟಾಣಿ ನಾನು ಇಬ್ಬರೂ ಪೂಜೆ ಎಲ್ಲ ಮುಗಿಸಿದ್ವಿ. ಆಮೇಲೆ ನಮ್ಮ ಪುಟಾಣಿಗೆ ಕುಂಕುಮ ಇಡ್ತಾಯಿದ್ದೀನಿ. ಕುಂಕುಮ ಇಟ್ಟು ಅಕ್ಷತೆ ಹಾಕಿದೆ. ಆಮೇಲೆ ನಾನು ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೆ. ನಮ್ಮ ಪುಟಾಣಿ ನನಗೂ ಇಡ್ತಾ ಇದ್ದಾಳೆ. ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸ್ಬಿಡಪ್ಪ, ಕಾಪಾಡಪ್ಪ ಸ್ವಾಮಿ, ನಮ್ಮಪ್ಪ ತಂದೆ ಕಾಪಾಡಪ್ಪ ಸ್ವಾಮಿ, ನಮ್ಮಪ್ಪ ಸ್ವಾಮಿ. ಆಮೇಲೆ ಪುಟಾಣಿ ಕಡೆಯಿಂದ ದೇವರಿಗೆ ಕೈ ಮುಗಿಸಿ ಆಮೇಲೆ ಪುಟಾಣಿಗೆ ಬೇವು ಬೆಲ್ಲ ತಿನ್ಸೋಣ ಅಂತ ಹೇಳ್ಬಿಟ್ಟು ಬೇವು ಬೆಲ್ಲ ತೊಗೊಂಡು ತಿನ್ನಿಸ್ತಾ ಇದ್ದೀನಿ. ನಮ್ಮ ಪುಟಾಣಿ ಬೆಲ್ಲ ನೋಡ್ಕೊಂಬಿಟ್ಲು. ಸೊ ಅವಳಿಗೆ ತುಂಬಾ ಇಷ್ಟ ಬೆಲ್ಲ ಅಂತಂದರೆ. ಸೊ ನಮ್ಮ ಪುಟಾಣಿ ಬೆಲ್ಲ ಎಲ್ಲ ತಿಂತಾ ಕುಂತಿದ್ಲು. ಆಮೇಲೆ ಹಾಸನಿಂಗ್ ಕರೆದು ಅವಳಿಗೂ ಅಷ್ಟೇ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಅಕ್ಷತೆ ಹಾಕಿ ಹಾಗೆ ಬೇವು ಬೆಲ್ಲ ಕೊಟ್ಟೆ. ಆಮೇಲೆ ನವೀನ್ ಬಂದರು, ನವೀನ್ಗೂ ಸಹ ಬೇವು ಬೆಲ್ಲ ಕೊಟ್ಟು ಇವತ್ತಿನ ದಿನ ನಾವೆಲ್ಲರೂ ಸಹ ಬೇವು ಬೆಲ್ಲ ತಿಂದು ಕಹಿಯಾದ ಘಟನೆಗಳ ಕಡೆ ಗಮನ ಹರಿಸದೆ ಸಿಹಿಯಾದ ಜೀವನವನ್ನು ಮುಂದೆ ಸಾಗಿಸುವ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋಯಿಂದ ಸಿಗೋಣ. ಆಲ್ ಆಫ್ ಯು ಟೇಕ್ ಕೇರ್, ಬಾಯ್. Done.